ಎಸ್ ದರ್ಶನ್ ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಒಂದಿಷ್ಟು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿಆರ್ಪಿ ಸೆಕ್ಷನ್ 172 ಪ್ರಕಾರ ತನಿಖಾಧಿಕಾರಿ ಪ್ರತಿದಿನ ಪ್ರಕರಣ ಪ್ರಗತಿಯನ್ನ ದಾಖಲು ಮಾಡಬೇಕು, ಯಾಕೆ ದಾಖಲು ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಕ್ಷಿಗಳ ಹೇಳಿಕೆ ಫ್ಯಾಬ್ರಿಕೇಟ್, ಸಾಕ್ಷಿಗಳ ಹೇಳಿಕೆಯನ್ನ ಓದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಕೀಲರು. ಸಾಕ್ಷಿಗಳ ಹೇಳಿಕೆಯನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಅದನ್ನ ಸಾಕ್ಷಿಗಳ ಹೇಳಿಕೆಯನ್ನ ಈಗ ಓದಿ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಇದು ಸಿ.ವಿ. ನಾಗೇಶ್ ಅವರ ವಾದವಾಗಿರುವಂಥದ್ದು. ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು, ಪ್ರತಿದಿನ ಏನು ಅಪ್ಡೇಟ್ ಆಗ್ತಾ ಇದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಐವಗಳು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅದನ್ನು ರೆಕಾರ್ಡ್ ಮಾಡ್ಕೋಬೇಕು, ಅದನ್ನ ಸರಿಯಾಗಿ ಬರ್ಕೊಡ್ಬೇಕು, ಏನು ಎತ್ತ ಎಲ್ಲವನ್ನು ಕೂಡ ಅದನ್ನ ರಿಮೈಂಡ್ ಕಾಪಿ ಇರ್ಬೋದು ಅಥವಾ ಚಾರ್ಜ್ ಶೀಟು ಇಲ್ಲೆಲ್ಲವೂ ಕೂಡ ಉಲ್ಲೇಖ ಮಾಡಬೇಕು. ನಾನು ಏನೇನೆಲ್ಲ ಕೇಸ್ ವಿಚಾರಣೆ ನಡೆಸಿದೆ, ಯಾವ ಸಂದರ್ಭ, ಡೇಟು, ಟೈಮು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಇದರಲ್ಲಿ ಬರಿಬೇಕಾಗತ್ತೆ. ಯಾಕೆ ಮಾಡಲಿಲ್ಲ ಅದನ್ನು ಅಂತ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ನೋಡಿ, ಒಂದಿಷ್ಟು ಸಾಕ್ಷಿಗಳ ಹೇಳಿಕೆಗಳನ್ನು ಈಗ ಗಮನಿಸಬೇಕಂತ ಹೇಳಿದ್ರೆ 161 ಹೇಳಿಕೆ ಹಾಗೆ 164 ಹೇಳಿಕೆ, ಅದರಲ್ಲಿ ಏನು ಅಂಶಗಳು ಉಲ್ಲೇಖ ಮಾಡಲಾಗಿದೆ. 161ಕ್ಕಿಂತ 164 ಹೇಳಿಕೆ ಬಹಳ ಮೌಲ್ಯವಂತ ಪಡೆದಿಟ್ಕೊಂಡಿರುವಂಥದ್ದು. ಸೊ ಈ 164 ಹೇಳಿಕೆಯಲ್ಲಿ ಸಾಕ್ಷಿಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಈ ಸ್ಪಾಟಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಮರ್ಡರ್ ಆಯ್ತಲ್ಲ ಪಟ್ಟಣಗೆರೆ ಶೆಡ್, ಅಲ್ಲಿ ದರ್ಶನ್ ಇರಲಿಲ್ಲ, ಆದರೆ ದರ್ಶನ್ ಅಲ್ಲಿ ಇದ್ವಿ ಅಂತ ಹೇಳಿಕೊಂಡು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ 164 ಹೇಳಿಕೆಯಲ್ಲಿ ಅಂತ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇರುವಂಥದ್ದು. ಇದರಲ್ಲಿ ವಾದವನ್ನು ಮಂಡಿಸ್ತಾ ಇದ್ರೆ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂಥ ಸಂಗತಿ. ದರ್ಶನ್ ಅಭಿಮಾನಿಗಳಿರ್ಬೋದು, ದರ್ಶನ್ಗಿರ್ಬೋದು, ದರ್ಶನ್ ಫ್ಯಾಮಿಲಿಯವ್ರಿಗಿರ್ಬೋದು ಅಥವಾ ದರ್ಶನ್ ಸಹಪಾಠಿಗಳಿಗೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಜಾಮೀನು ಸಿಗುತ್ತೆ ಎನ್ನುವಂಥ ಬಹಳ ಹುಮ್ಮಸ್ನಲ್ಲಿದ್ದರು. ಆದರೆ ಈ ವಾದಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿಗ್ಬಹುದು ಎನ್ನುವಂಥ ನಿರೀಕ್ಷೆ ಕೂಡ ಹೆಚ್ಚಾಗ್ತಾ ಇರುವಂಥ. ಯಾಕಂದರೆ ಪ್ರತಿಯೊಂದು ಲೂಪ್ ಹೋಲ್ಗಳನ್ನು ಇಲ್ಲಿ ಪಿನ್ ಟು ಪಿನ್ ಪಾಯಿಂಟ್ ಔಟ್ ಮಾಡಿ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಅಂತ ಕೇಳ್ತಾ ಇದ್ದಾರೆ. ಯಾಕೆ ವಿಚಾರಣಾ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ, ಯಾಕೆ ತನಿಖೆ ಸರಿಯಾಗಿ ನಡೆದಿಲ್ಲ. ನೋಡಿ, ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಆರ್ಪಿಸಿ ಸೆಕ್ಷನ್ 172 ಪ್ರಕಾರ ಕೇಸ್ ಬಗ್ಗೆ ದಾಖಲು ಮಾಡಬೇಕು. ತನಿಖಾಧಿಕಾರಿ ಪ್ರತಿದಿನ ಕೇಸ್ ಪ್ರಗತಿಯನ್ನ ದಾಖಲು ಮಾಡಬೇಕು. ಕೇಸ್ ಡೈರಿಯಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಬೇಕಾಗತ್ತೆ. ನೋಡಿ, ಇದು ಪಾಯಿಂಟ್. ಈಗ ಸಿ.ವಿ. ನಾಗೇಶ್ ಅವರ ಪಾಯಿಂಟ್ ಇದು. ಸಿಆರ್ಪಿಸಿ ಸೆಕ್ಷನ್ ಏನಿದೆ ಅಲ್ವಾ, ಅದರಲ್ಲಿ ಯಾಕೆ ತನಿಖೆ ಪ್ರಗತಿಯನ್ನು ಉಲ್ಲೇಖ ಮಾಡಿಲ್ಲ. ಕೇಸ್ ಡೈರಿ ಅಂತ ಇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಒಂದು ಕೇಸ್ ಡೈರಿ ಇರುತ್ತೆ. ಅಪ್ಡೇಟ್, ಎಲ್ಲಿ ಹೋಗಿದ್ರು ಇವತ್ತು, ಏನಾಯಿತು, ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ವಿಚಾರಣೆ ನಡೆಸಲಾಗಿದೆ, ಯಾವ ಟೈಮು, ಯಾವಾಗ, ಯಾರ ಹೆಸರು, ಇದನ್ನೆಲ್ಲ ಉಲ್ಲೇಖ ಮಾಡಲಾಗುತ್ತೆ. ಆದರೆ ಈ ಸಿಆರ್ಪಿಸಿ ಸೆಕ್ಷನ್ 172 ಅಲ್ಲಿ ಇದನ್ನು ಉಲ್ಲೇಖ ಮಾಡಲಿಲ್ಲ. ಯಾಕೆ ಮಾಡಿಲ್ಲ? ಇದು ತಪ್ಪಲ್ವಾ ಪೊಲೀಸ್ನವ್ರದ್ದು? ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡ್ತಾ ಇದ್ರು ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು. ಇದಕ್ಕೆ ಈಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕೂಡ ಇದಕ್ಕೆ ಸಾಕ್ಷಿಗಳನ್ನ ಕೊಟ್ಟು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸಿ.ವಿ. ನಾಗೇಶ್ ಇಷ್ಟು ತನಕ ಏನೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆಲ್ಲವನ್ನು ಕೂಡ ಸಾಕ್ಷಿ ಕೊಟ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾರು, ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು. ನೋಡಿ, ಇಲ್ಲಿಷ್ಟು ವಾದ ನೀವು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ದರ್ಶನ್ ಪರ ವಕೀಲರು ಏನೇನು ವಾದ ಮಾಡಿದ್ರು ಅಂತ ಈಗ ಕೂಡ ನೋಡ್ತಾ ಇರ್ಬೋದು. ಪಂಚನಾಮಿಯಲ್ಲಿ ಏನು ರಿಕವರಿ ಮಾಡಿದ್ದಾರೆ ಗೊತ್ತಾ? ಏನು ರಿಕವರಿ? ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡ್ತಾ ಇದ್ರೆ ನಾಗೇಶ್ ಅವರು ಏನೆಲ್ಲ ರಿಕವರಿ ಮಾಡ್ಕೊಂಡು ಬಂದರು. ರವಿಶಂಕರ್ ತನ್ನ ಸ್ವಇಚ್ಛ ಹೇಳಿಕೆಯಲ್ಲಿ ತಿಳಿಸಿದಂತೆ ಕಿಡ್ನ್ಯಾಪ್ ಮಾಡಿದ ಸ್ಥಳ, ಕೊಲೆ ಮಾಡಿದ ಸ್ಥಳ ಎಂದು ಉಲ್ಲೇಖ ಮಾಡಿದ್ರ ಪಂಚನಾಮೆಯಲ್ಲಿ? ಹೌದು ಅಂತ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಚಾರ್ಜ್ ಶೀಟ್ನಲ್ಲಿ ಇದೆ ಪೊಲೀಸ್ನವರು. ಆದರೆ ಇದನ್ನೆಲ್ಲ ಉಲ್ಲೇಖ ಮಾಡಿದ್ರು? ಕೇಸ್ ಡೈರಿ ಅಂತ ಇರುತ್ತೆ. ಸಿಆರ್ಪಿಸಿ ಸೆಕ್ಷನ್ 172 ಏನು ಹೇಳುತ್ತೆ? ಕಾನೂನು ಪ್ರಕಾರ ಇದನ್ನ ಪಾಲಿಸಬೇಕಾಗತ್ತೆ. ಯಾಕೆ ಪಾಲನೆ ಮಾಡಿಲ್ಲ ಐ ಆಫೀಸರ್ಸ್ಗಳು? ಒಂದು ಕಡೆಯಲ್ಲಿ ನೋಡ್ತಾ ಇದ್ವಿ, ಕಿಡ್ನಾಪ್ ಮಾಡಿಲ್ಲ, ಆತನೇ ಬಂದಿದ್ದಾನೆ, ಇವತ್ತು ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡು ನಾನು ಮನೆಗೆ ಬರಲ್ಲ ಅಂತ ಹೋಗಿದ್ದಾನೆ. ಅಲ್ಲೆಲ್ಲ ದುರ್ಗಾ ಬಾರಲ್ಲಿ ಈ ಡ್ರಿಂಕ್ಸನ್ನು ತಗೊಂಡು 600 ರೂಪಾಯಿ ಫೋನ್ಪೇ ಮಾಡಿದ್ದಾನೆ. ಸೊ ಇದರಲ್ಲಿ ಕಿಡ್ನ್ಯಾಪ್ ಅಂತ ಎಲ್ಲಿ ಬಂತು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ. ಕಿಡ್ನಾಪ್ ಅಂತ ಹೇಳಿದ್ರೆ ಬಟ್ಟೆಗೆ ಮುಖಕ್ಕೆ ಹಾಕ್ಕೊಂಡು ಸಾಮಾಜ್ ಜಪ್ಪಿಟ್ಟು ಕಾರೊಳಗೆ ತುಂಬ್ಕೊ ಹೋಗ್ತಾರಲ್ಲ, ಆ ಕಿಡ್ನಾಪ್ ಬೇರೆ. ಮತ್ತೊಂದು ಮನವೊಲಿಸ್ಕೊಂಡು ಬಾ 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 ಅಂತ ಹೇಳ್ಕೊಂಡು ಈ ಪಂಗನಾಮ ಹಾಕೊಂಡು ಕರ್ಕೊಂಡು ಹೋಗಿ ಕಿಡ್ನಾಪ್ ಬೇರೆ. ಅದಕ್ಕೆ ಹೇಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅದನ್ನು ವಾದ ಮಾಡಲಿದ್ದಾರೆ.
ಅದನ್ನ ಕಾದು ನೋಡಬೇಕಾಗತ್ತೆ. ಅದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾವ ರೀತಿಯಾಗಿ ಇದಕ್ಕೆ ಆಧಾರವನ್ನು ಕೊಟ್ಕೊಂಡು SPP ಪ್ರಸನ್ನ ಕುಮಾರ್ ವಾದ ಮಾಡ್ತಾರೆ ಎನ್ನುವಂಥ ಪ್ರಶ್ನೆ ಈಗ ನೋಡಿ, ಒಂದಿಷ್ಟು ವಾದದಲ್ಲೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಪುನೀತ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಪುನೀತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನು ಯಾವ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ, ಆ ಹೇಳಿಕೆಯನ್ನು ತಿರುಚಿರಬಹುದಾ, ತಿರುಚಿದ್ದಾರೆ ಅಂತ ಈಗ ದರ್ಶನ್ ಪರ ವಕೀಲ CV ನಾಗೇಶ್ ವಾದ. ತನಿಖಾಧಿಕಾರಿ ಪ್ರತಿದಿನ ಕೇಸ್ ಪ್ರಗತಿ ದಾಖಲು ಮಾಡಬೇಕಾಗತ್ತೆ, ಕೇಸ್ ಡೈರಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಬಿಟ್ಟರು ಇದನ್ನಲ್ಲ, ಕೇಸ್ ಡೈರಿಯಲ್ಲಿ ಏನೇನು ಅಂಶ ಉಲ್ಲೇಖ ಮಾಡಬೇಕಿತ್ತು ಅದನ್ನೇ ಮಾಡಲಿಲ್ಲ ಇವರು. ಸುಮ್ಮನೆ ದರ್ಶನ್ ಹೆಸರನ್ನ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಇದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ CV ನಾಗೇಶ್, ದರ್ಶನ್ ಪರ ವಕೀಲರು. ಹಾಗಾದ್ರೆ ದರ್ಶನ್ಗೆ ಬೇಲ್ ಸಿಗಬಹುದಾ? ಕಾದ್ ನೋಡಬೇಕಾಗತ್ತೆ. ವಾದ ಪ್ರತಿವಾದ ಇನ್ನು ಬ್ಯಾಲೆನ್ಸ್ ಇದೆ, SPP ಮಾಡಬೇಕಾಗತ್ತೆ. ನೋಡಿ, ಇನ್ನೊಂದು ಅಪ್ಡೇಟ್. ಅರ್ಜಿಯಲ್ಲಿ ಪ್ರತ್ಯಕ್ಷ ಹಾಗೆ ಪರೋಕ್ಷ ಸಾಕ್ಷಿಗಳ ಹೇಳಿಕೆ ರಿಮಾಂಡ್ ಅರ್ಜಿಯಲ್ಲಿ ದಾಖಲು ಮಾಡಲಾಗಿರುತ್ತೆ. ದರ್ಶನ್ ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತಾ ಇರುವಂತಹ ಸಂದರ್ಭದಲ್ಲಿ CV ನಾಗೇಶ್ ಒಂದಿಷ್ಟು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. CRPC ಸೆಕ್ಷನ್ 172 ಪ್ರಕಾರ ತನಿಖಾಧಿಕಾರಿ ಪ್ರತಿದಿನ ಪ್ರಕರಣ ಪ್ರಗತಿಯನ್ನ ದಾಖಲು ಮಾಡಬೇಕು, ಯಾಕೆ ದಾಖಲು ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಕ್ಷಿಗಳ ಹೇಳಿಕೆ ಫ್ಯಾಬ್ರಿಕೇಟ್, ಸಾಕ್ಷಿಗಳ ಹೇಳಿಕೆಯನ್ನ ಓದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಕೀಲರು. ಸಾಕ್ಷಿಗಳ ಹೇಳಿಕೆಯನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಅದನ್ನ ಸಾಕ್ಷಿಗಳ ಹೇಳಿಕೆಯನ್ನ ಈಗ ಓದಿ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಇದು CV ನಾಗೇಶ್ ಅವರ ವಾದವಾಗಿರುವಂಥದ್ದು. CV ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು, ಪ್ರತಿದಿನ ಏನು ಅಪ್ಡೇಟ್ ಆಗ್ತಾ ಇದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಐವಗಳು, ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅದನ್ನ ರೆಕಾರ್ಡ್ ಮಾಡ್ಕೋಬೇಕು, ಅದನ್ನ ಸರಿಯಾಗಿ ಬರ್ಕೊಡ್ಬೇಕು, ಏನು ಎತ್ತ ಎಲ್ಲವನ್ನು ಕೂಡ ಅದನ್ನ ರಿಮೈಂಡ್ ಕಾಪಿ ಇರ್ಬೋದು ಅಥವಾ ಚಾರ್ಜ್ ಶೀಟು ಇಲ್ಲೆಲ್ಲವೂ ಕೂಡ ಉಲ್ಲೇಖ ಮಾಡಬೇಕು. ನಾನು ಏನೇನೆಲ್ಲ ಕೇಸ್ ವಿಚಾರಣೆ ನಡೆಸಿದೆ, ಯಾವ ಸಂದರ್ಭ, ಡೇಟು, ಟೈಮು, ಮಗದೊಂದು ಎಲ್ಲವನ್ನು ಕೂಡ ಇದರಲ್ಲಿ ಬರಿಬೇಕಾಗತ್ತೆ. ಯಾಕೆ ಮಾಡಲಿಲ್ಲ ಅದನ್ನು ಅಂತ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ನೋಡಿ, ಒಂದಿಷ್ಟು ಸಾಕ್ಷಿಗಳ ಹೇಳಿಕೆಗಳನ್ನು ಈಗ ಗಮನಿಸಬೇಕಂತ ಹೇಳಿದ್ರೆ 161 ಹೇಳಿಕೆ ಹಾಗೆ 164 ಹೇಳಿಕೆ, ಅದರಲ್ಲಿ ಏನು ಅಂಶಗಳು ಉಲ್ಲೇಖ ಮಾಡಲಾಗಿದೆ. 161ಕ್ಕಿಂತ 164 ಹೇಳಿಕೆ ಬಹಳ ಮೌಲ್ಯವಂತ ಪಡೆದಿಟ್ಕೊಂಡಿರುವಂಥದ್ದು. ಸೊ ಈ 164 ಹೇಳಿಕೆಯಲ್ಲಿ ಸಾಕ್ಷಿಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಈ ಸ್ಪಾಟಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಮರ್ಡರ್ ಆಯ್ತಲ್ಲ ಪಟ್ಟಣಗೆರೆ ಶೆಡ್, ಅಲ್ಲಿ ದರ್ಶನ್ ಇರಲಿಲ್ಲ, ಆದರೆ ದರ್ಶನ್ ಅಲ್ಲಿ ಇದ್ವಿ ಅಂತ ಹೇಳಿಕೊಂಡು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ 164 ಹೇಳಿಕೆಯಲ್ಲಿ ಅಂತ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇರುವಂಥದ್ದು. ಇದರಲ್ಲಿ ವಾದವನ್ನು ಮಂಡಿಸ್ತಾ ಇದ್ರೆ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂಥ ಸಂಗತಿ. ದರ್ಶನ್ ಅಭಿಮಾನಿಗಳಿರ್ಬೋದು, ದರ್ಶನ್ಗಿರ್ಬೋದು, ದರ್ಶನ್ ಫ್ಯಾಮಿಲಿಯವ್ರಿಗಿರ್ಬೋದು ಅಥವಾ ದರ್ಶನ್ ಸಹಪಾಠಿಗಳಿಗೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಜಾಮೀನು ಸಿಗುತ್ತೆ ಎನ್ನುವಂಥ ಬಹಳ ಹುಮ್ಮಸ್ನಲ್ಲಿ ಇದ್ದಿದ್ರು. ಆದರೆ ಈ ವಾದಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿಗ್ಬಹುದು ಎನ್ನುವಂಥ ನಿರೀಕ್ಷೆ ಕೂಡ ಹೆಚ್ಚಾಗ್ತಾ ಇರುವಂಥ. ಯಾಕಂದ್ರೆ ಪ್ರತಿಯೊಂದು ಲೂಪ್ ಹೋಲ್ಗಳನ್ನ ಇಲ್ಲಿ ಪಿನ್ ಟು ಪಿನ್ ಪಾಯಿಂಟ್ ಔಟ್ ಮಾಡಿ CV ನಾಗೇಶ್ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಅಂತ ಕೇಳ್ತಾ ಇದ್ದಾರೆ. ಯಾಕೆ ವಿಚಾರಣಾ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ, ಯಾಕೆ ತನಿಖೆ ಸರಿಯಾಗಿ ನಡೆದಿಲ್ಲ. ನೋಡಿ, ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. CRPC ಸೆಕ್ಷನ್ 172 ಪ್ರಕಾರ ಕೇಸ್ ಬಗ್ಗೆ ದಾಖಲು ಮಾಡಬೇಕು, ತನಿಖಾಧಿಕಾರಿ ಪ್ರತಿದಿನ ಕೇಸ್ ಪ್ರಗತಿಯನ್ನ ದಾಖಲು ಮಾಡಬೇಕು, ಕೇಸ್ ಡೈರಿಯಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಬೇಕಾಗತ್ತೆ. ನೋಡಿ, ಇದು ಪಾಯಿಂಟ್. ಈಗ CV ನಾಗೇಶ್ ಅವರ ಪಾಯಿಂಟ್ ಇದು. CRPC ಸೆಕ್ಷನ್ ಏನಿದೆ ಅಲ್ವಾ, ಅದರಲ್ಲಿ ಯಾಕೆ ತನಿಖೆ ಪ್ರಗತಿಯನ್ನು ಉಲ್ಲೇಖ ಮಾಡಿಲ್ಲ. ಕೇಸ್ ಡೈರಿ ಅಂತ ಇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಒಂದು ಕೇಸ್ ಡೈರಿ ಇರುತ್ತೆ. ಅಪ್ಡೇಟ್, ಎಲ್ಲಿ ಹೋಗಿದ್ರು ಇವತ್ತು, ಏನಾಯಿತು, ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ವಿಚಾರಣೆ ನಡೆಸಲಾಗಿದೆ, ಯಾವ ಟೈಮು, ಯಾವಾಗ, ಯಾರ ಹೆಸರು, ಇದನ್ನೆಲ್ಲ ಉಲ್ಲೇಖ ಮಾಡಲಾಗುತ್ತೆ. ಆದರೆ ಈ CRPC ಸೆಕ್ಷನ್ 172 ಅಲ್ಲಿ ಇದನ್ನು ಉಲ್ಲೇಖ ಮಾಡಲಿಲ್ಲ. ಯಾಕೆ ಮಾಡಿಲ್ಲ? ಇದು ತಪ್ಪಲ್ವಾ ಪೊಲೀಸ್ನವ್ರದ್ದು? ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡ್ತಾ ಇದ್ರು ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ CV ನಾಗೇಶ್ ಅವರು. ಇದಕ್ಕೆ ಈಗ SPP ಪ್ರಸನ್ನ ಕುಮಾರ್ ಕೂಡ ಇದಕ್ಕೆ ಸಾಕ್ಷಿಗಳನ್ನ ಕೊಟ್ಟು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. CV ನಾಗೇಶ್ ಇಷ್ಟು ತನಕ ಏನೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆಲ್ಲವನ್ನು ಕೂಡ ಸಾಕ್ಷಿ ಕೊಟ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾರು SPP ಪ್ರಸನ್ನ ಕುಮಾರ್ ಅವರು. ನೋಡಿ, ಇಲ್ಲಿಷ್ಟು ವಾದ ನೀವು ಕೂಡ TV ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ದರ್ಶನ್ ಪರ ವಕೀಲರು ಏನೇನು ವಾದ ಮಾಡಿದ್ರು ಅಂತ ಈಗ ಕೂಡ ನೋಡ್ತಾ ಇರ್ಬೋದು. ಪಂಚನಾಮಿಯಲ್ಲಿ ಏನು ರಿಕವರಿ ಮಾಡಿದ್ದಾರೆ ಗೊತ್ತಾ? ಏನು ರಿಕವರಿ? ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡ್ತಾ ಇದ್ರೆ ನಾಗೇಶ್ ಅವರು
ಏನೆಲ್ಲ ರಿಕವರಿ ಮಾಡ್ಕೊಂಡು ಬಂದರು? ರವಿಶಂಕರ್ ತನ್ನ ಸ್ವಇಚ್ಛ ಹೇಳಿಕೆಯಲ್ಲಿ ತಿಳಿಸಿದಂತೆ ಕಿಡ್ನ್ಯಾಪ್ ಮಾಡಿದ ಸ್ಥಳ, ಕೊಲೆ ಮಾಡಿದ ಸ್ಥಳ ಎಂದು ಉಲ್ಲೇಖ ಮಾಡಿದ್ರ ಪಂಚನಾಮೆಯಲ್ಲಿ? ಹೌದು ಅಂತ SPP ಪ್ರಸನ್ನಕುಮಾರ್ ಚಾರ್ಜ್ ಶೀಟ್ನಲ್ಲಿ ಇದೆ ಪೊಲೀಸ್ನವರು. ಆದರೆ ಇದನ್ನೆಲ್ಲ ಉಲ್ಲೇಖ ಮಾಡಿದ್ರು? ಕೇಸ್ ಡೈರಿ ಅಂತ ಇರುತ್ತೆ, CRPC ಸೆಕ್ಷನ್ 172 ಏನು ಹೇಳುತ್ತೆ? ಕಾನೂನು ಪ್ರಕಾರ ಇದನ್ನ ಪಾಲಿಸಬೇಕಾಗತ್ತೆ. ಯಾಕೆ ಪಾಲನೆ ಮಾಡಿಲ್ಲ IO ಆಫೀಸರ್ಸ್ಗಳು? ಒಂದು ಕಡೆಯಲ್ಲಿ ನೋಡ್ತಾ ಇದ್ವಿ, ಕಿಡ್ನಾಪ್ ಮಾಡಿಲ್ಲ, ಆತನೇ ಬಂದಿದ್ದಾನೆ, ಇವತ್ತು ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡು ನಾನು ಮನೆಗೆ ಬರಲ್ಲ ಅಂತ ಹೋಗಿದ್ದಾನೆ. ಅಲ್ಲೆಲ್ಲ ದುರ್ಗಾ ಬಾರಲ್ಲಿ ಈ ಡ್ರಿಂಕ್ಸನ್ನು ತಗೊಂಡು 600 ರೂಪಾಯಿ ಫೋನ್ಪೇ ಮಾಡಿದ್ದಾನೆ. ಸೊ ಇದರಲ್ಲಿ ಕಿಡ್ನ್ಯಾಪ್ ಅಂತ ಎಲ್ಲಿ ಬಂತು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ, ಕಿಡ್ನಾಪ್ ಅಂತ ಹೇಳಿದ್ರೆ ಬಟ್ಟೆಗೆ ಮುಖಕ್ಕೆ ಹಾಕ್ಕೊಂಡು ಸಾಮಾಜ್ ಜಪ್ಪಿಟ್ಟು ಕಾರೊಳಗೆ ತುಂಬ್ಕೊಂಡು ಹೋಗ್ತಾರಲ್ಲ, ಆ ಕಿಡ್ನಾಪ್ ಬೇರೆ. ಮತ್ತೊಂದು ಮನವೊಲಿಸ್ಕೊಂಡು ಬಾ 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 ಅಂತ ಹೇಳ್ಕೊಂಡು ಈ ಪಂಗನಾಮ ಹಾಕೊಂಡು ಕರ್ಕೊಂಡು ಹೋಗಿ ಕಿಡ್ನಾಪ್ ಬೇರೆ. ಅದಕ್ಕೆ ಹೇಗೆ SPP ಪ್ರಸನ್ನಕುಮಾರ್ ಅದನ್ನು ವಾದ ಮಾಡಲಿದ್ದಾರೆ? ಅದನ್ನ ಕಾದು ನೋಡಬೇಕಾಗತ್ತೆ. ಅದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾವ ರೀತಿಯಾಗಿ ಇದಕ್ಕೆ ಆಧಾರವನ್ನು ಕೊಟ್ಕೊಂಡು SPP ಪ್ರಸನ್ನಕುಮಾರ್ ವಾದ ಮಾಡ್ತಾರೆ ಎನ್ನುವಂಥ ಪ್ರಶ್ನೆ ಈಗ ನೋಡಿ, ಒಂದಿಷ್ಟು ವಾದದಲ್ಲೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಪುನೀತ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಪುನೀತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನು ಯಾವ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ, ಆ ಹೇಳಿಕೆಯನ್ನು ತಿರುಚಿರಬಹುದಾ? ತಿರುಚಿದ್ದಾರೆ ಅಂತ ಈಗ ದರ್ಶನ್ ಪರ ವಕೀಲ CV ನಾಗೇಶ್ ವಾದ. ತನಿಖಾಧಿಕಾರಿ ಪ್ರತಿದಿನ ಕೇಸ್ ಪ್ರಗತಿ ದಾಖಲು ಮಾಡಬೇಕಾಗತ್ತೆ. ಕೇಸ್ ಡೈರಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಬಿಟ್ಟರು ಇದನ್ನಲ್ಲ? ಕೇಸ್ ಡೈರಿಯಲ್ಲಿ ಏನೇನು ಅಂಶ ಉಲ್ಲೇಖ ಮಾಡಬೇಕಿತ್ತು ಅದನ್ನೇ ಮಾಡಲಿಲ್ಲ ಇವರು. ಸುಮ್ಮನೆ ದರ್ಶನ್ ಹೆಸರನ್ನ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಇದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ CV ನಾಗೇಶ್, ದರ್ಶನ್ ಪರ ವಕೀಲರು. ಹಾಗಾದ್ರೆ ದರ್ಶನ್ಗೆ ಬೇಲ್ ಸಿಗಬಹುದಾ? ಕಾದ್ ನೋಡಬೇಕಾಗತ್ತೆ. ವಾದ ಪ್ರತಿವಾದ ಇನ್ನು ಬ್ಯಾಲೆನ್ಸ್ ಇದೆ, SPP ಮಾಡಬೇಕಾಗತ್ತೆ. ನೋಡಿ, ಇನ್ನೊಂದು ಅಪ್ಡೇಟ್. ಅರ್ಜಿಯಲ್ಲಿ ಪ್ರತ್ಯಕ್ಷ ಹಾಗೆ ಪರೋಕ್ಷ ಸಾಕ್ಷಿಗಳ ಹೇಳಿಕೆ ರಿಮಾಂಡ್ ಅರ್ಜಿಯಲ್ಲಿ ದಾಖಲು ಮಾಡಲಾಗಿರುತ್ತೆ.